ತಮಿಳುನಾಡಿನಲ್ಲಿಯೇ ಇದ್ದುಕೊಂಡು ತಮಿಳುನಾಡು ಸಿಎಂ ಪಕ್ಕದಲ್ಲೇ ಕೂತ್ಕೊಂಡು ಸಿಎಂ ಡಿಕೆ ಶಿವಕುಮಾರ್ ಇವತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಸಿಎಂ ವಿಜಯ್ ಅವರಿಗೆ ಸಖತ್ತಾಗಿಯೇ ದಾಳ ಹೊಡೆದ್ರು. ಮೇಕೆದಾಟು ವಿಷಯವನ್ನ ಪ್ರಸ್ತಾಪಿಸಿ ಒಂದು ಸಂದೇಶವನ್ನು ಕೂಡ ಕೊಟ್ಟರು. ಹಾಗಾದರೆ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಸಂದೇಶ ಏನು? ಇದಕ್ಕೆ ತಮಿಳುನಾಡು ಸಿಎಂ ವಿಜಯ್ ಅವರ ಪ್ರತಿಕ್ರಿಯೆ ಯಾವ ರೀತಿಯಾಗಿತ್ತು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ತಮಿಳುನಾಡಿನಲ್ಲಿದ್ದುಕೊಂಡೇ ಮೇಕೆದಾಟುಗೆ ದಾಳ. ಸಿಎಂ ಡಿಕೆ ಶಿವಕುಮಾರ್ ಅಸ್ತ್ರಕ್ಕೆ ಸಿಎಂ ವಿಜಯ್ ಏನಂದ್ರು? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಚೆನ್ನೈಯ ಮಹಾಬಲಿಪುರಂನಲ್ಲಿ ದಕ್ಷಿಣ ರಾಜ್ಯಗಳ 31ನೇ ದಕ್ಷಿಣ ವಲಯ ಮಂಡಳಿ ಸಭೆ ನಡೆಯಿತು. ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ತಮಿಳುನಾಡಿನ ಸಿಎಂ ವಿಜಯ್ ಮುಖಾಮುಖಿಯಾಗಿದ್ರು. ಅಕ್ಕಪಕ್ಕದಲ್ಲಿ ಕುಳಿತು ಗಂಭೀರವಾಗಿ ಚರ್ಚಿಸುತ್ತಾ ಕೂತಿದ್ರು. ಈ ವೇಳೆ ಎಲ್ಲರ ಕಣ್ಣು ಇಬ್ಬರು ಸಿಎಂಗಳ ಮೇಲೆಯೇ ಇತ್ತು. ಇದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆ ವಿಷಯ ಪ್ರಸ್ತಾಪಿಸಿದ್ರು. ಎಷ್ಟೇ ಸಮಸ್ಯೆಗಳು ಎದುರಾದ್ರು, ತಮಿಳುನಾಡು ಏನೇ ಮಾಡಿದ್ರು ಮೇಕೆದಾಟು ಯೋಜನೆ ಕೈಬಿಡಲ್ಲ, ಮೇಕೆದಾಟು ಕಟ್ಟೇ ಕಟ್ಟುತ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಆಗಾಗ ಹೇಳ್ತಾನೆ ಬಂದಿದ್ರು. ಲೋಕಸಭೆಯಲ್ಲೂ ಕೂಡ ಮೇಕೆದಾಟು ವಿಷಯ ಪ್ರಸ್ತಾಪ ಮಾಡುವಂತೆ ಕರ್ನಾಟಕದ ಸಂಸದರಿಗೆ ಮನವಿಯನ್ನೂ ಮಾಡಿಕೊಂಡಿದ್ರು. ಲೋಕಸಭೆಯಲ್ಲೂ ವಿಷಯ ಪ್ರಸ್ತಾಪ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಮತ್ತೊಂದು ಸಂದೇಶ ಕೊಟ್ಟಿದ್ದಾರೆ. ತಮಿಳುನಾಡಿನ ಸಿಎಂ ವಿಜಯ್ ಅವರ ಪಕ್ಕದಲ್ಲೇ ಕೂತ್ಕೊಂಡು ಮೇಕೆದಾಟು ಕಟ್ಟುವ ವಿಷಯ ಪ್ರಸ್ತಾಪ ಮಾಡಿದ್ರು. ತಮಿಳುನಾಡು ಮಾತ್ರವಲ್ಲ, ದಕ್ಷಿಣದ ರಾಜ್ಯಗಳಿಗೆ ಡಿಕೆ ಶಿವಕುಮಾರ್ ಅವರು ಸಂದೇಶ ರವಾನೆ ಮಾಡಿದ್ರು. ಮೇಕೆದಾಟು ಯೋಜನೆಗೆ ತಮಿಳುನಾಡು ಸಿಎಂ ಆಕ್ಷೇಪ: ನೀರು ಒಗ್ಗೂಡಿಸಬೇಕೇ ಹೊರತು ವಿಭಜಿಸಬಾರದು. ಮೇಕೆದಾಟು ಕಟ್ತೀವಿ ಎಂದಾಕ್ಷಣ ತಮಿಳುನಾಡು ಒಪ್ಪಲ್ಲ. ತಮಿಳುನಾಡು ಓಕೆ ಅನ್ನಲ್ಲ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತು. ತಮಿಳುನಾಡು ಸಿಎಂ ಏನೇ ನಿರ್ಧಾರ ತೆಗೆದುಕೊಂಡ್ರು ರಾಜ್ಯವನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಬೇಕು. ಹೀಗಾಗಿ ಮೇಕೆದಾಟು ಯೋಜನೆ ವಿವಾದ ಅಷ್ಟು ಸುಲಭವಾಗಿ ಬಗೆಹರಿಯಲ್ಲ. ಆದರೂ ಡಿಕೆ ಶಿವಕುಮಾರ್ ಮಾತ್ರ ಸುಮ್ಮನಿರಲ್ಲ ಅನ್ನೋದನ್ನ ಈ ಸಭೆ ಸಾಕ್ಷಿಯಾಗಿಸಿದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಗಾಗಿ ತಮಿಳುನಾಡಿನಲ್ಲೇ ಕೂತ್ಕೊಂಡು ಅಬ್ಬರಿಸಿದ್ರು. ಆದರೆ ಮೇಕೆದಾಟು ಯೋಜನೆಗೆ ಸಿಎಂ ವಿಜಯ್ ಅವರು ಆಕ್ಷೇಪ ಮಾಡಿದ್ರು. ವಿಜಯ್ ಅವರ ಆಕ್ಷೇಪಣೆಗೆ ಸಿಎಂ ಡಿಕೆ ಶಿವಕುಮಾರ್ ಸಹಕಾರದ ಪಾಠ ಮಾಡಿದ್ರು. ಸಿಎಂ ವಿಜಯ್ ಅವರು ಮೇಕೆದಾಟುಗೆ ಒಪ್ಪಲ್ಲ ಎಂದಿದ್ದೇ ತಡ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಪ್ರತಿಯೊಂದು ರಾಜ್ಯಕ್ಕೂ ನೀರಿನಷ್ಟು ಮುಖ್ಯವಾದ ಸಂಪನ್ಮೂಲ ಬೇರೆ ಇಲ್ಲ. ನಮ್ಮ ನದಿಗಳಿಗೆ ರಾಜಕೀಯ ಗಡಿಗಳು ತಿಳಿದಿಲ್ಲ. ಕಾವೇರಿ, ಕೃಷ್ಣ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ದಕ್ಷಿಣ ರಾಜ್ಯಗಳ ಜೀವನಾಡಿಗಳು. ಈ ನೀರು ನಮ್ಮನ್ನ ಒಗ್ಗೂಡಿಸಬೇಕೇ ಹೊರತು ವಿಭಜಿಸಬಾರದು. ನೀರಿನ ಹಂಚಿಕೆಯಲ್ಲಿ ರಾಜ್ಯಗಳ ಸಹಕಾರ ಮುಖ್ಯ. ಸಹಕಾರ ಹೇಗಿರಬೇಕು ಅಂತ ಕರ್ನಾಟಕ ತೋರಿಸಿದೆ. ನಾವು ಸ್ಪರ್ಧಿಗಳಾಗಿ ಅಲ್ಲ, ಪಾಲುದಾರರಾಗಿ ಚರ್ಚಿಸಬೇಕು ಅಂತ ನೀರು ಹಂಚಿಕೆ ಬಗ್ಗೆ ಹಿಂಟು ಕೊಟ್ಟರು. ಸಹಾಯ ಮಾಡಿದ್ರೆ ಸಹಾಯ ಎಂದ ಡಿಕೆ ಶಿವಕುಮಾರ್. ನೀರು ಹಂಚಿಕೆ ಪಾಠ ಮಾಡಿದ್ದ ಸಿಎಂ ಡಿಕೆ ಶಿವಕುಮಾರ್ ಮೇಕೆದಾಟು ಯೋಜನೆಯಿಂದ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ತಮಿಳುನಾಡಿಗೂ ಲಾಭ. ಕರ್ನಾಟಕ, ತಮಿಳುನಾಡು ಸರ್ಕಾರಗಳಿಂದಲೇ ಮೇಕೆದಾಟು ಇತ್ಯರ್ಥವಾಗಬೇಕು. ಮೇಕೆದಾಟು ಯೋಜನೆಯಿಂದ ಕರ್ನಾಟಕ, ತಮಿಳುನಾಡು, ಪುದುಚೇರಿ ರೈತರಿಗೆ ನೀರು ಸಿಗುತ್ತೆ. ಹೀಗಾಗಿ ಸಹಾಯ ಮಾಡುತ್ತೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಖಡಕ್ಕಾಗಿ ಮಾತನಾಡಿದ್ರು. ತಮಿಳುನಾಡು ಸಿಎಂ ವಿಜಯ್ ಕ್ಲಾರಿಟಿ ಕೊಟ್ಟಿದ್ದೇನು? ಇತ್ತ ತಮಿಳುನಾಡು ಸಿಎಂ ವಿಜಯ್ ಅವರು ಮೇಕೆದಾಟು ಯೋಜನೆಯನ್ನ ಒಪ್ಪೋದಿಲ್ಲ ಅನ್ನೋ ಸಂದೇಶ ಕೊಟ್ಟಂತಿದೆ. ಯೋಜನೆ ಕೈಬಿಡಿ ಅಂತ ಕಾವೇರಿ ಜಪ ಮಾಡುತ್ತಿದ್ದಾರೆ. ಹಾಗಾದ್ರೆ ಸಭೆಯಲ್ಲಿ ತಮಿಳುನಾಡು ಸಿಎಂ ವಿಜಯ್ ಹೇಳಿದ್ದೇನು? ಮೇಕೆದಾಟು ಬೇಕು ಅಂತಿರೋ ಕರ್ನಾಟಕಕ್ಕೆ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಸಭೆಯಲ್ಲಿ ಮಾತನಾಡಿದ ಸಿಎಂ ವಿಜಯ್ ಅವರು ನ್ಯಾಯಮಂಡಳಿ ತೀರ್ಪಿನಂತೆ ಕಾವೇರಿ ನೀರು ಹಂಚಿಕೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ರು. ತಮಿಳುನಾಡಿಗೆ ಅಗತ್ಯ ಕಾವೇರಿ ನೀರು ಬಿಡುಗಡೆ ಮಾಡಬೇಕು. ಈ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು. ಮುಖ್ಯವಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕೈಬಿಡಬೇಕು ಅಂತ ಕಡ್ಡಿ ತುಂಡಾಗುವಂತೆ ಹೇಳಿದ್ರು. ಇದೇ ವೇಳೆ ದಕ್ಷಿಣ ರಾಜ್ಯಗಳ ಯಾವುದೇ ಯೋಜನೆಗಳಿಗೂ ತಮಿಳುನಾಡು ಸಹಕಾರ ಅಗತ್ಯ. ನದಿಗಳ ನಿರ್ವಹಣೆ, ನೀರು ಹಂಚಿಕೆ ಪರಸ್ಪರ ಗೌರವದ ಆಧಾರದ ಮೇಲೆ ನಿರ್ಧಾರವಾಗಿರುತ್ತೆ ಅಂತ ವಿಜಯ್ ಕ್ಲಾರಿಟಿ ಕೊಟ್ರು. ದೇಶದ ಆರ್ಥಿಕತೆಗೆ ಕರ್ನಾಟಕ ದೊಡ್ಡ ಶಕ್ತಿ. ಮೇಕೆದಾಟು ವಿಷಯ ಪ್ರಸ್ತಾಪಿಸಿ ಡಿಕೆ ಶಿವಕುಮಾರ್ ಸುಮ್ಮನಾಗಿಲ್ಲ. ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಕರ್ನಾಟಕ ಪರ ಅಬ್ಬರಿಸಿ ಬೊಬ್ಬಿರಿದ್ರು. ಕರ್ನಾಟಕದ ಶಕ್ತಿಯನ್ನ ಕೊಂಡಾಡಿದ್ರು. ಅಂದ್ರೆ ದಕ್ಷಿಣದ 5 ರಾಜ್ಯಗಳ ಜನಸಂಖ್ಯೆಯು ಭಾರತದ ಒಟ್ಟು ಜನಸಂಖ್ಯೆಯ 20%
ದೇಶದ GDPಗೆ ಸುಮಾರು 33% ಕೊಡುಗೆ ನೀಡುತ್ತಿದ್ದೇವೆ. ಪ್ರತಿ 3 ರೂಪಾಯಿಗಳಲ್ಲಿ 1 ರೂಪಾಯಿ ದಕ್ಷಿಣ ಭಾರತದಿಂದಲೇ ಬರುತ್ತಿದೆ. ದೇಶದ ಆರ್ಥಿಕ ಶಕ್ತಿಯ ಎಂಜಿನ್ನಲ್ಲಿ ಕರ್ನಾಟಕ ಅತ್ಯಂತ ಬಲವಾದ ಶಕ್ತಿ ಎಂದು DK ಶಿವಕುಮಾರ್ ಹೇಳಿದ್ರು. ಇದೇ ವೇಳೆ ದಕ್ಷಿಣ ರಾಜ್ಯಗಳ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಸದ್ಯ ಒಂದಂತೂ ಅರ್ಥ ಆಗ್ತಿದೆ, ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಿಪಡಿಸ್ತಿದೆ. ಹೀಗಾಗಿ ಸಿಎಂ DK ಶಿವಕುಮಾರ್ ಮುಂದೆ ಸವಾಲುಗಳು ಕಾಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಏನ್ ಮಾಡಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.